ಫ್ರೆಂಡ್ಸ್ ನಮಸ್ಕಾರ. ಮೇಲೊಂದು ವಿಡಿಯೋ ನೋಡಿ. ಎಸ್, ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿದ್ದು ಈಗ ಆಲ್ಮೋಸ್ಟ್ 2 ತಿಂಗಳು ಮೇಲಾಗ್ತಾ ಇದೆ. ಅದರ ಮಧ್ಯದಲ್ಲಿ ಮಾಜಿ ಸಚಿವರಾದಂಥ ನಾಗೇಂದ್ರ ಕೂಡ ಅಲ್ಲೇ ಇದ್ದಾರೆ. ಇಬ್ರು ಕೂಡ ಮೀಟ್ ಆಗುವಂತ ಲೆಕ್ಕಾಚಾರದಲ್ಲಿ ಇದ್ರಂತೆ, ಬಟ್ ಯಾಕೋ ಆಗಿಲ್ವಂತೆ. ಸೊ ನಟ ದರ್ಶನ್ ಅಂಡ್ ಗ್ಯಾಂಗ್ ಸಿಸಿಟಿವಿನೇ ಕಂಟಕವಾಗ್ತಾ ಇದೆ. ಅವರಿಗೆ ಸಾಕ್ಷ್ಯಾಧಾರಗಳ ಸಾಮ್ಯತೆ ಮೇಲೆ ಈಗ ಚಾರ್ಜ್ ಶೀಟ್ ಹಾಕೋಕೆ ಮುಂದಾಗ್ತಾ ಇದ್ದಾರೆ. 90 ದಿನಗಳ ಅವಕಾಶ ಇರುತ್ತೆ, ಅಂದ್ರೆ 3 ತಿಂಗಳು. ಜೈಲಲ್ಲಿ ನಾಗೇಂದ್ರ ಭೇಟಿಗೆ ದಾಸ ಯತ್ನಿಸಿದ್ದಾರೆ ಅಂತ ಹೇಳಿ ಒಂದಲ್ಲ ಎರಡಲ್ಲ 4 ಬಾರಿ ಭೇಟಿಗೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿದ್ರಲ್ಲ, ಸ್ವಾಮಿನ ಕೊಲೆ ಮಾಡಿರೋರನ್ನ ಹಿಡ್ದಿದ್ದೀರಲ್ಲ, ಅದೇ ಸೌಜನ್ಯ ಮೇಡಮ್ ಅವ್ರನ್ನ ಕೊಲೆ ಮಾಡಿರೋರನ್ನ ಗೊತ್ತಿದ್ರು ಯಾಕೆ ನೀವು ಹಿಡಿತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ದಯವಿಟ್ಟು ಇದೇ ಥರ ಸೌಜನ್ಯ ಮೇಡಮ್ ಅವ್ರಿಗೆ ನ್ಯಾಯ ಧರಿಸ್ಕೊಡಿ. ಸಮೀರ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು. ನಿಜ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ನೀವು ತಿರ್ಗಾ ಈ ಕೇಸನ್ನ ರಿಓಪನ್ ಮಾಡಿಸಿದ್ದಕ್ಕೆ. ಏನಕ್ಕಂದರೆ ಇದು 12-13 ವರ್ಷ ಆಯಿತು ಈ ಥರ ಸೌಜನ್ಯ ಮೇಡಮ್ ಅವರು ರೇಪಾಗಿ ಸತ್ತಿದ್ದು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ 17 ವರ್ಷದ ಹುಡುಗಿನ ಕಚ್ಚಡ ನನ್ನ ಮಕ್ಕಳು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ದರಿದ್ರ ನನ್ನ ಮಕ್ಕಳು ಬಾಯಲ್ಲಿ ಮಾತುಗಳು ಬರ್ತವೆ, ಬಟ್ ಮಾತಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ತುಂಬ ಥ್ಯಾಂಕ್ಸ್ ಕೇಸ್ ರಿಓಪನ್ ಮಾಡಿಸಿದ್ದಕ್ಕೆ. ದಯವಿಟ್ಟು ಈ ಕೇಸ್ ಕ್ಲೋಸ್ ಆಗಬೇಕು ಅಂದರೆ ದಯವಿಟ್ಟು ತಪ್ಪು ಮಾಡಿರೋನ್ನ ಆದಷ್ಟು ಬೇಗ ಹಿಡಿದು ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕಾದ್ರೆ ಶಿಕ್ಷೆ ಕೊಡಿ. ದಯವಿಟ್ಟು ಯಾರ್ದು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಥ್ಯಾಂಕ್ಸ್ ಬ್ರೋ.